ಹಾಯ್ ಫ್ರೆಂಡ್ಸ್, ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದರೆ ಈ ಕಥೆಯನ್ನು ಒಂದು ಬಾರಿ ತಪ್ಪದೇ ಕೇಳಿ. ಈ ಕಥೆಯು ಕೇಳಿದ ನಂತರ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಮತ್ತು ಈಗ ನೀವು ನಿಮ್ಮ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದರೆ ಮುಂದೊಂದು ದಿನ ಆ ಸಮಯವು ನಿಮ್ಮ ಜೀವನವನ್ನು ವ್ಯರ್ಥ ಮಾಡುತ್ತದೆ. ಬನ್ನಿ ಫ್ರೆಂಡ್ಸ್, ಇದನ್ನು ಒಂದು ಒಳ್ಳೆಯ ಪ್ರೇರಕ ಕಥೆಯ ಮೂಲಕ ತಿಳಿಸುತ್ತೇನೆ. ಒಮ್ಮೆ ಚಿಕ್ಕ ಪಟ್ಟಣದಲ್ಲಿ ಒಬ್ಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದನು. ಅವನು ತುಂಬಾ ಸೋಮಾರಿಯಾಗಿದ್ದನು ಮತ್ತು ಮುಂದೂಡುವ ಅಭ್ಯಾಸವನ್ನು ಹೊಂದಿದ್ದನು. ಅವನು ಯಾವಾಗಲೂ ತನ್ನ ತುರ್ತು ಕೆಲಸಗಳನ್ನು ಮತ್ತು ಕಾರ್ಯಗಳನ್ನು ವಿಳಂಬಗೊಳಿಸುತ್ತಿದ್ದನು ಮತ್ತು ಆಲಸ್ಯಕ್ಕೆ ಬಲಿಯಾಗುತ್ತಿದ್ದನು. ಇದರ ಪರಿಣಾಮವಾಗಿ ಅವನು ಯಾವುದೇ ಅಧ್ಯಯನದಲ್ಲಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಹಿಂದೆ ಬೀಳುತ್ತಿದ್ದನು. ಜೀವನದಲ್ಲಿ ಅವನ ಸ್ನೇಹಿತರು ಮತ್ತು ವರ್ಗದ ಸಹೋದ್ಯೋಗಿಗಳಿಗೆ ಹೋಲಿಸಿದರೆ ಅವನ ಕುಟುಂಬ ಮತ್ತು ಶಿಕ್ಷಕರು ಅವನನ್ನು ಸಮಯವನ್ನು ಗೌರವಿಸಬೇಕೆಂದು ಅವನಿಗೆ ಅನೇಕ ಬಾರಿ ಹೇಳಿದರು. ಆದರೆ ಅವನು ಅವರ ಸಲಹೆಯನ್ನು ಕೇಳಲಿಲ್ಲ ಮತ್ತು ಅವನು ತನ್ನ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಮತ್ತು ಕೆಟ್ಟ ವಿಷಯಗಳಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದನು. ಒಂದು ದಿನ ಬುದ್ಧಿವಂತ ಸನ್ಯಾಸಿಯು ಅಲ್ಲಿಗೆ ಬರುತ್ತಾರೆ. ಅವರು ಪಟ್ಟಣದಲ್ಲಿ ಬುದ್ಧಿವಂತಿಕೆ ಮತ್ತು ಜ್ಞಾನೋದಯಕ್ಕೆ ಹೆಸರುವಾಸಿಯಾಗಿದ್ದರು. ಅನೇಕ ಜನರು ಅವರನ್ನು ಭೇಟಿಯಾಗಲು ಮತ್ತು ಅವರಿಂದ ಕಲಿಯಲು ಬಯಸುತ್ತಿದ್ದರು. ನಂತರ ಯುವ ಹುಡುಗನು ಕೂಡ ಸನ್ಯಾಸಿಯನ್ನು ಭೇಟಿಯಾಗಲು ನಿರ್ಧರಿಸುತ್ತಾನೆ. ಅವನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಸ್ನೇಹಿತರನ್ನು ಮೀರಿಸಲು ಕೆಲವು ಸಲಹೆಗಳನ್ನು ಪಡೆಯಬಹುದು ಎಂದು ಆಶಿಸುತ್ತಾನೆ. ನಂತರ ಸನ್ಯಾಸಿಯು ಉಳಿದುಕೊಂಡ ಸ್ಥಳಕ್ಕೆ ಹೋಗಿ ತನ್ನ ಸರದಿ ಬಂದಾಗ ಸನ್ಯಾಸಿಗೆ ನಮಸ್ಕರಿಸಿ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಹೇಳಿಕೊಳ್ಳುತ್ತಾನೆ. ನನ್ನ ಜೀವನದಲ್ಲಿ ನಾನು ವಿಫಲನಾಗಿದ್ದೇನೆ. ನಾನು ನನ್ನ ಜೀವನದಲ್ಲಿ ಸ್ನೇಹಿತರು ಮತ್ತು ಸಮಕಾಲೀನರಿಗಿಂತ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದೇನೆ ಮತ್ತು ನಾನು ಅವರನ್ನು ಮೀರಿಸಲು ಬಯಸುತ್ತೇನೆ. ಉತ್ತಮವಾಗಲು ದಯವಿಟ್ಟು ನಾನು ಏನು ಮಾಡಬೇಕೆಂಬುದನ್ನು ತಿಳಿಸಿ ಎಂದು ಹೇಳುತ್ತಾನೆ. ಆಗ ಸನ್ಯಾಸಿಯು ಚಿಕ್ಕ ಹುಡುಗನನ್ನು ಸಹಾನುಭೂತಿಯಿಂದ ನೋಡುತ್ತಾ, ನನ್ನ ಮಗು, ನೀನು ನಿನ್ನ ಸಮಯವನ್ನು ಗೌರವಿಸದ ಕಾರಣ ನೀನು ಬಳಲುತ್ತಿರುವೆ ಎಂದು ಹೇಳುತ್ತಾರೆ ಮತ್ತು ನೀನು ಎಂದಿಗೂ ಹಿಂತಿರುಗಿಸಲಾಗದ ನಿನ್ನ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥ ಮಾಡಿದ್ದೀಯಾ ಎಂದು ನಾನು ನಿನಗೆ ಹೇಳುತ್ತೇನೆ. ನಂತರ ಸನ್ಯಾಸಿಯನ್ನು ಹುಡುಗನು ಕುತೂಹಲದಿಂದ ನೋಡುತ್ತಿದ್ದನು ಮತ್ತು ಸಮಯದ ಮೌಲ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಲು ನಾನು ಒಂದು ಕಥೆ ಮೂಲಕ ವಿವರಿಸುತ್ತೇನೆ ಎಂದು ಸನ್ಯಾಸಿಯು ಆ ಹುಡುಗನಿಗೆ ಹೇಳುತ್ತಾನೆ. ಒಂದು ಕಾಲದಲ್ಲಿ ಬಹಳ ಉದಾರ ಮತ್ತು ಕರುಣಾಮಯಿ ಒಬ್ಬ ರಾಜನಿದ್ದನು. ಅವನು ತನ್ನ ಜನರನ್ನು ಪ್ರೀತಿಸುತ್ತಿದ್ದನು ಮತ್ತು ಅವನು ಜನರ ಅಗತ್ಯಗಳಿಗೆ ಯಾವಾಗಲೂ ಸಹಾಯ ಮಾಡುತ್ತಿದ್ದನು. ಅವನು ತನ್ನೊಂದಿಗೆ ಗುರುಕುಲದಲ್ಲಿ ಕಲಿತ ತನ್ನ ಹಳೆಯ ಸಹಪಾಠಿಗಳನ್ನು ಭೇಟಿಯಾದನು. ಸಹಪಾಠಿ ತುಂಬಾ ಸೋಮಾರಿ ಮತ್ತು ಬಡವನಾಗಿದ್ದನು. ಅವನಿಗೆ ಕೆಲಸವಿಲ್ಲ, ಹಣವಿಲ್ಲ, ಗೌರವವಿಲ್ಲ. ಅವನು ಯಾವಾಗಲೂ ತನ್ನ ಅದೃಷ್ಟದ ಬಗ್ಗೆ ದೂರು ನೀಡುತ್ತಾನೆ ಮತ್ತು ಅವನ ಸಮಸ್ಯೆಗಳಿಗೆ ಇತರರನ್ನು ದೋಷಿಸುತ್ತಾನೆ. ರಾಜನು ತನ್ನ ಸಹಪಾಠಿಯನ್ನು ಗುರುತಿಸಿದನು ಮತ್ತು ವಿಷಾದಿಸಿದನು ಮತ್ತು ರಾಜನು ತನ್ನ ಸಹಪಾಠಿಯ ಅವನ ಜೀವನ ಮತ್ತು ಅವನ ಜೀವನದ ತೊಂದರೆಗಳ ಬಗ್ಗೆ ರಾಜನು ಅವನಿಗೆ ಕೇಳುತ್ತಾನೆ. ಆಗ ಸಹಪಾಠಿಯು ದುಃಖದಿಂದ ಹೇಳಿದನು, ಓ ರಾಜ, ನಾನು ಕೆಲಸ ಮಾಡಲು ಹೋದಾಗಲೆಲ್ಲ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲವೆಂದು ಎಲ್ಲರೂ ನನಗೆ ಹೇಳುತ್ತಾರೆ. ನನಗೆ ಏಕೆ ಎಂಬುದು ತಿಳಿದಿಲ್ಲ ಮತ್ತು ಎಲ್ಲರೂ ನನ್ನನ್ನು ನಿರಾಕರಿಸುತ್ತಾರೆ ಹಾಗೂ ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ರಾಜನಿಗೆ ಹೇಳುತ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ರಾಜನು ಸಹಪಾಠಿಗೆ ಹೇಳುತ್ತಾನೆ,
ಹಾಗಾದರೆ ನಾನು ನಿನಗೆ ಒಂದು ಕೆಲಸವನ್ನು ನೀಡುತ್ತೇನೆ, ಹಾಗೂ ಅದನ್ನು ನೀನು ಸೂರ್ಯಾಸ್ತದ ಮೊದಲೇ ಪೂರ್ಣಗೊಳಿಸಬೇಕೆಂದು ಹೇಳುತ್ತಾರೆ. ಅದು ಏನೆಂದರೆ, ನೀನು ನನ್ನ ಖಜಾನೆಗೆ ಬಂದು ಎಷ್ಟು ಚಿನ್ನ ಮತ್ತು ರತ್ನಗಳನ್ನು ಸಂಗ್ರಹಿಸಲು ಸಾಧ್ಯವೋ ಅಷ್ಟು ನೀನು ಸಂಗ್ರಹಿಸಿಕೋ ಎಂದು ರಾಜನು ಸಹಪಾಠಿಗೆ ಹೇಳುತ್ತಾನೆ. ಇದನ್ನು ಕೇಳಿದ ಸಹಪಾಠಿಯು ತುಂಬಾ ಸಂತೋಷನಾಗುತ್ತಾನೆ ಮತ್ತು ರಾಜನಿಗೆ ತುಂಬಾ ಧನ್ಯವಾದ ಹೇಳುತ್ತಾನೆ ಮತ್ತು ತನ್ನ ಮನೆಗೆ ಹಿಂದಿರುಗುತ್ತಾನೆ. ಮನೆಗೆ ಬಂದು ಹೆಂಡತಿಗೆ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ ಮತ್ತು ಹೆಂಡತಿಯು ತುಂಬಾ ಸಂತೋಷಳಾಗುತ್ತಾಳೆ ಮತ್ತು ನೀನು ಈಗ ಚಿನ್ನದ ರತ್ನಗಳನ್ನು ತೆಗೆದುಕೊಂಡು ಬಾ, ಇದು ಒಳ್ಳೆಯ ಸಮಯವಾಗಿದೆ ಎಂದು ಹೇಳುತ್ತಾಳೆ. ಆದರೆ ಸಹಪಾಠಿಯು ನಾನು ಈಗ ಹೋಗಲಾರೆ, ನನಗೆ ಹಸಿವಾಗಿದೆ, ಮೊದಲು ಊಟವನ್ನು ಕೊಡು ಎಂದು ಹೆಂಡತಿಗೆ ಹೇಳುತ್ತಾನೆ ಮತ್ತು ಹೆಂಡತಿ ಬೇಗನೆ ಸ್ವಲ್ಪ ಆಹಾರವನ್ನು ತಯಾರಿಸಿ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ. ಊಟವನ್ನು ನಿಧಾನವಾಗಿ ತಿನ್ನುತ್ತಾನೆ. ಅವನು ತನ್ನ ಊಟವನ್ನು ಮುಗಿಸಿದ ನಂತರ ನಿಧಿಯನ್ನು ಪಡೆಯಲು ಅವನಿಗೆ ಸಾಕಷ್ಟು ಸಮಯವಿದೆ ಎಂದು ಯೋಚಿಸುತ್ತಾನೆ ಮತ್ತು ಅವನು ನಿದ್ರೆ ಮಾಡುತ್ತಾನೆ ಮತ್ತು ಎದ್ದ ನಂತರ ಖಜಾನೆಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಅವನು ತನ್ನ ಹಾಸಿಗೆಯ ಮೇಲೆ ಮಲಗಿ ಕಣ್ಣು ಮುಚ್ಚಿದನು. ಅವನು ಸ್ವಲ್ಪ ಸಮಯ ಮಲಗುತ್ತಾನೆ ಎಂದು ಭಾವಿಸಿಕೊಳ್ಳುತ್ತಾನೆ, ಆದರೆ ಅವನು 2 ಗಂಟೆಗಳ ಕಾಲ ಮಲಗಿರುತ್ತಾನೆ. ಅವನು ಎಚ್ಚರವಾದಾಗ ಮಧ್ಯಾಹ್ನ ತಡವಾಗಿದ್ದನ್ನು ಕಂಡು ಅವನು ಕೆಲವು ಚೀಲಗಳನ್ನು ಎತ್ತಿಕೊಂಡು ರಾಜನ ಖಜಾನೆಯ ಕಡೆಗೆ ಹೋಗುತ್ತಾನೆ. ದಾರಿಯಲ್ಲಿ ಸೂರ್ಯನ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದನು ಮತ್ತು ಅವನು ಬಿಸಿಯಾದನು. ಅವನು ನಾನು ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಾನೆ. ನಂತರ ಅವನು ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಾನೆ. ಶಾಂತವಾದ ಗಾಳಿ ಬೀಸುತ್ತಿತ್ತು. ಅವನು ವಿಶ್ರಾಂತಿಗೆ ಕುಳಿತ ತಕ್ಷಣ ಹವಾಮಾನವು ಆಹ್ಲಾದಕರವಾಗಿತ್ತು. ಅವನು ಮತ್ತೆ ನಿದ್ದೆ ಮಾಡಿದನು. ಅವನು ಇನ್ನು 4 ಗಂಟೆಗಳ ಕಾಲ ಮಲಗಿದ್ದನು. ಎಚ್ಚರಗೊಂಡಾಗ ಅವನು ಸಂಜೆ ಸಮೀಪಿಸುತ್ತಿರುವುದನ್ನು ನೋಡಿದನು ಮತ್ತು ಸೂರ್ಯನು ಮುಳುಗುವ ಸಮಯವಾಗಿತ್ತು. ಎದ್ದು ಅರಮನೆಯ ಕಡೆಗೆ ಓಡಲು ಪ್ರಾರಂಭಿಸಿದನು ಮತ್ತು ಸ್ವಲ್ಪ ಸಮಯದ ನಂತರ ಅವನು ಅಂತಿಮವಾಗಿ ಅರಮನೆಯನ್ನು ತಲುಪಿದನು. ಆದರೆ ಅದು ತುಂಬಾ ತಡವಾಗಿ ಸೂರ್ಯ ಮುಳುಗಿದ್ದನು ಮತ್ತು ಅರಮನೆಯ ದ್ವಾರಗಳನ್ನು ಮುಚ್ಚಲಾಯಿತು. ಅವನು ಅಲ್ಲಿಗೆ ತಲುಪುವ ಮೊದಲು ಸೋಮಾರಿಯು ನಿರಾಸೆಯಿಂದ ನಿಂತಿದ್ದನು. ಅವನು ಶ್ರೀಮಂತನಾಗುವ ಅವಕಾಶವನ್ನು ಕಳೆದುಕೊಂಡನು, ಏಕೆಂದರೆ ಅವನು ತನ್ನ ಸಮಯಕ್ಕೆ ಬೆಲೆ ನೀಡದ ಕಾರಣ. ಅವನು ಶ್ರೀಮಂತನಾಗುವ ಅವಕಾಶವನ್ನು ಕಳೆದುಕೊಂಡನು, ಏಕೆಂದರೆ ಅವನು ತನ್ನ ಸಮಯಕ್ಕೆ ಬೆಲೆ ನೀಡದ ಕಾರಣ ಅವಕಾಶವನ್ನು ತನ್ನ ಜೀವನದಲ್ಲಿ ಕಳೆದುಕೊಳ್ಳುತ್ತಾನೆ. ಇಲ್ಲಿಗೆ ಈ ಕಥೆಯು ಮುಕ್ತಾಯಗೊಳ್ಳುತ್ತದೆ, ಏಕೆಂದರೆ ಅವನು ತನ್ನ ಸಮಯಕ್ಕೆ ಬೆಲೆ ನೀಡದ ಕಾರಣ ತನ್ನ ಜೀವನದಲ್ಲಿ ನಿರಾಸೆಯನ್ನು ಕಂಡನು. ನಂತರ ಈ ಕಥೆಯನ್ನು ಕೇಳಿದ ಆ ಯುವ ಹುಡುಗನಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ನಾಚಿಕೆ ಪಟ್ಟನು. ಸಮಯವು ಅಮೂಲ್ಯವಾದದ್ದು ಮತ್ತು ವ್ಯರ್ಥ ಮಾಡಬಾರದು ಎಂದು ಅವನು ಅರ್ಥ ಮಾಡಿಕೊಂಡು ತನ್ನ ಮಾರ್ಗವನ್ನು ಬದಲಾಯಿಸಿಕೊಳ್ಳಲು ಯೋಚಿಸುತ್ತಾನೆ. ಅವನು ತನ್ನ ಮನೆಗೆ ಹಿಂತಿರುಗಿ ತನ್ನ ಗುರಿಗಳನ್ನು ಸಾಧಿಸಲು ಶ್ರಮಿಸಲು ಪ್ರಾರಂಭಿಸುತ್ತಾನೆ. ಅವನು ಮುಂದೂಡುವುದನ್ನು ನಿಲ್ಲಿಸಿದನು ಮತ್ತು ಹೆಚ್ಚು ಉತ್ಪಾದಕ ಮತ್ತು ಯಶಸ್ವಿಯಾದನು. ಅವನು ಸಂತೋಷದಿಂದ ಮತ್ತು ಅವನ ಸ್ನೇಹಿತರು ಮತ್ತು ಕುಟುಂಬದಿಂದ ಹೆಚ್ಚು ಗೌರವಾನ್ವಿತರಾದನು. ಮತ್ತು ತನ್ನ ಜೀವನದಲ್ಲಿ ನಾವು ನೋಡಿದರೆ ಸಮಯವು ಚಿನ್ನದಂತೆ ಕಂಡುಕೊಳ್ಳುತ್ತೇವೆ. ಅದು ನಮ್ಮಲ್ಲಿರುವ ಅತ್ಯಂತ ಶಾಂತಿಯುತ ವಸ್ತುವಾಗಿದೆ. ನಮ್ಮ ಜೀವನದಲ್ಲಿ ಸಮಯ ಮತ್ತು ಅದನ್ನು ಬುದ್ಧಿವಂತಿಕೆಯಿಂದ ಮತ್ತು ಉತ್ಪಾದಕವಾಗಿ ಬಳಸಬೇಕು ಮತ್ತು ನಾವು ನಮ್ಮ ಸಮಯವನ್ನು ಬೇಡವಾದ ವಿಷಯಗಳ ಮೇಲೆ ವ್ಯರ್ಥ ಮಾಡಬಾರದು.
ಆದರೆ ಮಾಡುವ ವಿಷಯಗಳ ಮೇಲೆ ಗಮನ ಹರಿಸಬೇಕು. ಆದರೆ ನಾವು ನಮ್ಮ ಕೆಲಸವನ್ನು ವಿಳಂಬ ಮಾಡದೆ ಸಮಯಕ್ಕೆ ಮತ್ತು ಗುಣಮಟ್ಟದಿಂದ ಅವುಗಳನ್ನು ಮಾಡಬೇಕು ಮತ್ತು ನಿಮ್ಮ ಸಮಯವನ್ನು ಗೌರವಿಸಿ. ನಂತರ ಸಮಯವು ನಿಮಗೆ ಬೆಲೆ ನೀಡುತ್ತದೆ. ಆದರೆ ನೀವು ನಿಮ್ಮ ಸಮಯವನ್ನು ಹಾಳು ಮಾಡಿದರೆ ಸಮಯವು ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡುತ್ತದೆ. ನಾವು ನಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಆದರೆ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿದರೆ ನಾವು ನಮ್ಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ, ನಂತರ ವಿಷಾದಿಸುತ್ತೇವೆ. ರೈಲನ್ನು 1 ನಿಮಿಷ ತಪ್ಪಿಸಿಕೊಂಡ ಪ್ರಯಾಣಿಕರಿಂದ 1 ನಿಮಿಷ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಯಿಂದ 1 ವರ್ಷದ ಮೌಲ್ಯವನ್ನು ಕಲಿಯುವವರು ತಮ್ಮ ಸಮಯವನ್ನು ಗೌರವಿಸುವವರು ತಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಆದರೆ ಸಮಯಕ್ಕೆ ಬೆಲೆ ಕೊಡದವರು ವಿಫಲರಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಏನನ್ನಾದರೂ ಮಾಡಲು ಬಯಸಿದರೆ ಸೋಮಾರಿಯಾಗಬೇಡಿ ಮತ್ತು ನಿಮ್ಮ ಕೆಲಸವನ್ನು ಮುಂದೂಡಬೇಡಿ. ಇಲ್ಲದಿದ್ದರೆ ಸೂರ್ಯಾಸ್ತದ ಮೊದಲು ಅರಮನೆಯನ್ನು ತಲುಪಲು ಸಾಧ್ಯವಾಗದ ಆ ಸೋಮಾರಿಯಂತೆ ನೀವು ವಿಷಾದಿಸುತ್ತೀರಿ. ಆದ್ದರಿಂದ ಯಾವಾಗಲೂ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ನಿಮ್ಮ ಕುಟುಂಬದೊಂದಿಗೆ ಸಣ್ಣ ಕ್ಷಣಗಳನ್ನು ಆನಂದಿಸಿ. ಮತ್ತು ಸ್ನೇಹಿತರೆ, ಹೀಗೆ ಮಾಡುವುದರಿಂದ ನೀವು ನಿಮ್ಮ ಗುರಿ ಮತ್ತು ಕನಸುಗಳನ್ನು ಸಾಧಿಸುವುದು ಮಾತ್ರವಲ್ಲದೆ ಪೂರೈಸುವ ಮತ್ತು ತೃಪ್ತಿಕರವಾದ ಜೀವನವನ್ನು ನಡೆಸುತ್ತೀರಿ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಎಲ್ಲ ಕಥೆಯನ್ನು ಕೇಳಿದ್ದೀರಾ. ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.